ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 215. ಧನು, ಏನಾಯಿತು? ಯಾಕೆ ಹೀಗೆ ಅಳ್ತಿದ್ದೀಯಾ ಎಂದು ಮಿಥುನ್ ಅವರು ಆತಂಕದಲ್ಲಿ ಕೇಳಿದರೆ, ಅವನಿಂದ ಮಾತನಾಡಲು ಆಗದೆ ತನ್ನ ಅಳುವನ್ನು ಮುಂದುವರಿಸಿದ್ದನು. ಇಷ್ಟು ವರ್ಷದಲ್ಲಿ ತಮ್ಮ ಮಗ ಇದೇ ಮೊದಲ ಬಾರಿಗೆ ದುಃಖ ಪಡುತ್ತಿರುವುದು. ಅದನ್ನು ನೋಡಿ ಸ್ಪಂದನ ಹಾಗೂ ಮಿಥುನ್ ಇಬ್ಬರಿಗೂ ಕೂಡ ಆತಂಕವಾಯಿತು. ತನ್ನ ತಂದೆಯನ್ನು ತಬ್ಬಿ ಅಳುತ್ತಿದ್ದ ಧನುವಿನ ಬಳಿಗೆ ಬಂದಂತಹ ಸ್ಪಂದನ ಅವರು ಇದರ ಮೇಲೆ ಕೈ ಇರಿಸುತ್ತಾ, ಧನು ಏನಾಯಿತು ಎಂದು ಕೇಳಿದರೆ, ಅವರಿಂದ ದೂರ ಸರಿದವನು, ಗೊತ್ತಿಲ್ಲ ಮಮ್ಮಿ, ಫಸ್ಟ್ ಟೈಮ್ ಭಯವಾಗುತ್ತಿದೆ ಎಂದನು. ಅವನ ಮಾತನ್ನು ಕೇಳಿ ಇಬ್ಬರು ಮುಖ ನೋಡಿಕೊಂಡಿದ್ದರು. ಭಯಾನಾ? ಯಾಕೆ ಧನು ಎಂದು ಮಿಥುನ್ ಅವರು ಕೇಳಿದರೆ, ಅದು ಎಂದು ಏನು ಹೇಳುವುದು ಎಂದು ತೋಚದೆ ಹಾಗೆ ಮೌನವಾದನು. ಇಂದಿನ ಅವನ ನಡವಳಿಕೆಯನ್ನು ನೋಡಿ ಏನೋ ಇದು ಎಂದು ಇಬ್ಬರಿಗೂ ತಿಳಿದು ಹೋಗಿತ್ತು. ಧನು, ನೀನು ಈ ರೀತಿ ಇರುವುದನ್ನು ನಾನು ಯಾವತ್ತೂ ನೋಡಿಲ್ಲ. ಏನಾಯಿತು ಎನ್ನುವುದನ್ನು ಹೇಳು ಎಂದರು. ಪಪ್ಪ, ಶರದಿ ಅಪ್ಪನನ್ನು ನೋಡಿ ಫಸ್ಟ್ ಟೈಮ್ ನನಗೆ ತುಂಬ ಭಯ ಆಯಿತು ಅಪ್ಪ ಎಂದು ಹೇಳುತ್ತಿದ್ದ ಹಾಗೆ ಮಗ ಯಾಕೆ ಹೀಗೆ ಅಳುತ್ತಿದ್ದಾನೆ ಎಂದು ತಿಳಿದು ಹೋಗಿತ್ತು ಮಿಥುನ್ ಅವರಿಗೆ. ಅವನ ಮಾತು ಕೇಳಿ ಮುಗುಳು ನಕ್ಕವರು, ನಾನು ಕೂಡ ಹಾಗೆ ಆದರೆ ಎಂದು ಮುಂದೆ ಮಾತನಾಡುವವರ ಮಾತನ್ನು ಅರ್ಧಕ್ಕೆ ತಡೆದವನು ಒಡನೆ ಅವರ ಬಾಯಿಯ ಮೇಲೆ ತನ್ನ ಕೈ ಇರಿಸಿ, ಹಾಗೆಲ್ಲ ಮಾತನಾಡಬೇಡಿ ಪಪ್ಪ, ನೀವು ಇಲ್ಲದ ನನ್ನ ಜೀವನವನ್ನು ಊಹಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಮತ್ತೊಮ್ಮೆ ಅವರನ್ನು ತಬ್ಬಿ ಅಳಲು ಶುರು ಮಾಡಿದನು. ಅವನ ಅಳುವಿನಿಂದ ಅವನಿಗೆ ತಂದೆ ಎಂದರೆ ಎಷ್ಟು ಪ್ರೀತಿ, ಸ್ವಾಮಿನಾಥನ್ ಅವರನ್ನು ನೋಡಿ ಎಷ್ಟು ಹೆದರಿದ್ದಾನೆ ಎಂದು ತಿಳಿಯುತ್ತಿತ್ತು. ಯಾರೇ ಆದರೂ ಸಾವು ಎಂದು ಬಂದಾಗ ಆ ಕ್ಷಣದಲ್ಲಿ ನಮ್ಮ ಸ್ಥಾನವನ್ನು ನೆನೆದು ಎದುರುವುದು ಸಹಜ. ಮಗನ ಬೆನ್ನು ದಡವಿ ಸಮಾಧಾನ ಮಾಡುತ್ತಲೇ ಅವನನ್ನು ಹಿಂದೆ ಸರಿಸಿದವರು, ಧನು, ಈ ಭೂಮಿ ಮೇಲೆ ಯಾರೂ ಶಾಶ್ವತವಲ್ಲ. ನಾವೆಲ್ಲರೂ ಇಲ್ಲಿ ಬಾಡಿಗೆದಾರರು ಅಷ್ಟೇ. ನಮ್ಮ ಸಮಯ ಮುಗಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ತೊರೆಯಲೇಬೇಕು. ಅದಕ್ಕೆ ಹೇಳೋದು, ಇಲ್ಲಿ ಇರುವಷ್ಟು ದಿನ ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು ಎಂದು. ಇಲ್ಲಿ ನೋಡು, ನಿನ್ನ ಪ್ರೀತಿಯೇ ನನ್ನ ಆಯಸ್ಸನ್ನು ಜಾಸ್ತಿ ಮಾಡುತ್ತದೆ. ಈ ರೀತಿ ಮಕ್ಕಳ ಹಾಗೆ ಹೆದರುವುದು ಬಿಟ್ಟು ಹೋಗಿ ಮಲಗು ಎಂದರು. ಈ ದೃಶ್ಯವನ್ನು ನೋಡುತ್ತಿದ್ದಂತಹ ಸ್ಪಂದನ ಅವರ ಕಣ್ಣುಗಳು ತುಂಬಿದವು. ಇವನಿಗೆ ಜನ್ಮ ನೀಡಿದವನು ಇವನು ಹೊಟ್ಟೆಯಲ್ಲಿ ಇರುವಾಗಲೇ ಕೊಲ್ಲಲು ನೋಡಿದನು. ಆದರೆ ಜನ್ಮ ನೀಡಿದವರು ಇವನಿಗೆ ಇಷ್ಟೊಂದು ಪ್ರೀತಿ ನೀಡಲು ಹೇಗೆ ಸಾಧ್ಯ? ನಿಜವಾಗಿಯೂ ನನ್ನ ಮಗ ಅದೃಷ್ಟವಂತ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದರು. ಸ್ವಾಮಿನಾಥನ್ ಅವರು ಇಹಲೋಕ ತ್ಯಜಿಸಿ ಅದಾಗಲೇ ವಾರವೇ ಉರುಳಿ ಹೋಗಿತ್ತು. ಹೆಚ್ಚಿನ ದಿನ ಕಚೇರಿಗೆ ರಜೆ ಹಾಕಲು ಆಗುವುದಿಲ್ಲ ಎಂದು ಯೋಚಿಸಿದವನು ಅಂದಿನಿಂದ ಕಚೇರಿಗೆ ಹೋಗಲು ನಿರ್ಧರಿಸಿದ್ದನು. ಅಣ್ಣ ಇವತ್ತು ಆಫೀಸ್ಗೆ ಹೋಗುತ್ತಾನೆ ಎಂದು ತಿಳಿದು ಶರದಿ ತಿಂಡಿ ರೆಡಿ ಮಾಡುತ್ತಿದ್ದಳು. ಆರಾಧ್ಯ ಅವಳಿಗೆ ಸಹಾಯ ಮಾಡುತ್ತಿದ್ದಳು. ರಿಷಿ ತಯಾರಾಗಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತನು. ಶರದಿ, ಬೇಗ ತಿಂಡಿ ಕೊಡು, ಟೈಮ್ ಆಯಿತು ಎಂದವನು. ಅಣ್ಣನ ಮಾತು ಕೇಳಿದವಳು ಇಡ್ಲಿ ಸಾಂಬಾರ್ ತಟ್ಟೆಗೆ ಹಾಕಿಕೊಂಡು ರಿಷಿ ಮುಂದೆ ಇರಿಸಿದಳು. ಇಂದಿನಿಂದ ಆರಾಧ್ಯ ಲೋಟದಲ್ಲಿ ನೀರು ಹಿಡಿದು ಬಂದು ಇಟ್ಟಳು. ಶರದಿ ತನ್ನ ಅಣ್ಣನ ಪಕ್ಕದಲ್ಲಿ ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತವಳು, ಅಣ್ಣ, ನಾನು ಕೂಡ ಇವತ್ತಿನಿಂದ ಸ್ಕೂಲಿಗೆ ಹೋಗ್ತೀನಿ ಎಂದಳು. ಶರದಿ, ನೀನು ಇಲ್ಲಿಯೇ ಇದ್ದರೆ ನಿಮ್ಮ ಮನೆಯವರು ಏನು ತಿಳಿಯುತ್ತಾರೋ ಗೊತ್ತಿಲ್ಲ. ಬೇಕಿದ್ದರೆ ನೀನು ನಾಳೆ ಮನೆಗೆ ಹೋಗು ಎಂದವನಿಗೆ ಶರದಿ ಇಲ್ಲಿಯೇ ಇರುವುದರಿಂದ ಧನುಷ್ ಎಲ್ಲಿ ಬೇಜಾರು ಮಾಡಿಕೊಳ್ಳುತ್ತಾನೋ ಎನ್ನುವ ಆಲೋಚನೆ ಮೂಡಿತು. ರಿಷಿಯ ಮಾತು ಕೇಳಿದವಳಿಗೆ ರಾತ್ರಿ ಧನುಷ್ ಕಾಲ್ ಮಾಡಿ ಮಾತನಾಡಿದ್ದು ನೆನೆದಳು. ಶರದಿ, ಈಗಾಗಲೇ ತುಂಬ ದಿನದಿಂದ ಅಲ್ಲಿಯೇ ಇದ್ದೀಯಾ, ನಾಳೆಯಾದರೂ ಮನೆಗೆ ಬಾ ಎಂದು ಹೇಳಿದರೆ, ಇಲ್ಲ ಧನು, ಅಮ್ಮ ತುಂಬ ನೋವಿನಲ್ಲಿದ್ದಾರೆ, ಅವರ ಜೊತೆ ಇನ್ನೊಂದು ಸ್ವಲ್ಪ ದಿನ ಇದ್ದು ಬರುತ್ತೇನೆ ಎಂದಳು. ಇನ್ನೂ ಹೆಚ್ಚು ಒತ್ತಾಯ ಮಾಡಿದರೆ ಅವಳು ಬೇಸರ ಮಾಡಿಕೊಳ್ಳುತ್ತಾಳೆ ಎಂದು ಅರಿತವನು, ಸರಿ ನಿನ್ನಿಷ್ಟ ಎಂದಿದ್ದನು. ಅದನ್ನು ನೆನೆದವಳು, ಇಲ್ಲ ಅಣ್ಣ, ಅವರು ಯಾರು ಏನು ತಿಳಿಯುವುದಿಲ್ಲ. ನಾನು ಧನುಗೆ ಹೇಳಿದ್ದೇನೆ, ಇನ್ನೊಂದು ವಾರ ಇಲ್ಲಿಂದಲೇ ಸ್ಕೂಲಿಗೆ ಹೋಗಿ ಬರ್ತೀನಿ ಎಂದಳು. ಸರಿ ಎಂದು ತಿಂಡಿ ತಿಂದು ಎದ್ದು ಹೋಗಿದ್ದನು. ಶರದಿ, ಇನ್ನೊಂದು ಸ್ವಲ್ಪ ದಿನ ಮನೆಯಲ್ಲಿಯೇ ಇರಬೇಕಿತ್ತು, ನೀನು ಯಾಕೆ ಸ್ಕೂಲಿಗೆ ಬಂದೆ ಎಂದು ಶರದಿ ಸ್ಕೂಲಿಗೆ ಬಂದ ತಕ್ಷಣ ಕೇಳಿದರು ಸ್ಪಂದನ. ಅತ್ತೆ,
ಮನೆಯಲ್ಲಿರೋದು ಬೇಸರವಾಯಿತು. ಅದಕ್ಕೆ ಬಂದೆ ಅತ್ತೆ. ಇನ್ನೊಂದು ಸ್ವಲ್ಪ ದಿನ ಮನೆಗೆ ಬರ್ತೀನಿ ಎಂದವಳ ಮಾತು ಕೇಳಿದವರು, ಪರವಾಗಿಲ್ಲ ಶರದಿ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಲ್ಲಿಯೇ ಇದ್ದು ಬಾ ಎಂದು ಹೇಳಿದ್ದರು. ಹೌದು, ಯಾವುದರಲ್ಲಿ ಬಂದೆ ಎಂದರೆ ಬಸ್ಸಿನಲ್ಲಿ ಬಂದೆ ಎಂದಳು. ನನಗೆ ಒಂದು ಕಾಲ್ ಮಾಡಿದರೆ ನಾನು ಕಾರ್ ಕಳಿಸುತ್ತಿರಲಿಲ್ಲವಾ ಎಂದವರ ಮಾತಿಗೆ, ಕಾರ್ ಏನು ಬೇಡ, ಬಸ್ ಇದೆಯಲ್ಲ ಅದರಲ್ಲೇ ಬಂದೆ ಎಂದವಳು ತರಗತಿಯೊಳಗೆ ಹೋಗಿದ್ದಳು. ಅವಳು ಶಾಲೆಗೆ ಬಂದು ತುಂಬ ದಿನ ಆಗಿದ್ದರಿಂದ ಹಿಂದೆ ಉಳಿದಿದ್ದ ಎಲ್ಲ ಪಾಠಗಳನ್ನು ಆದಷ್ಟು ಬೇಗ ಮುಗಿಸಬೇಕು ಎಂದುಕೊಂಡು ತನ್ನ ಜಾಗದಲ್ಲಿ ಕುಳಿತು ಯಾವುದೋ ಪುಸ್ತಕ ನೋಡುತ್ತಿದ್ದವಳ ಫೋನ್ ರಿಂಗ್ ಆಗಿತ್ತು. ಧನುಷ್ ಕರೆ ಮಾಡುವುದನ್ನು ನೋಡಿದವಳು ಅದನ್ನು ಇಗ್ನೋರ್ ಮಾಡಲು ಮನಸ್ಸಾಗದೆ ಕರೆ ಸ್ವೀಕರಿಸಿ, ಹೇಳುದನು ಎಂದಳು. ಶರದಿ, ಸ್ಕೂಲಿಗೆ ಹೋಗಿದ್ದೆಯಂತೆ, ಮಮ್ಮಿ ಹೇಳಿದ್ರು ಎಂದರೆ, ಹೂದನು, ಯಾಕೋ ಬೇಜಾರಾಗುತ್ತಿತ್ತು, ಅದಕ್ಕೆ ಬಂದೆ ಎಂದಳು. ಸರಿ, ಸಂಜೆ ಮತ್ತೆ ಬಸ್ಸಿನಲ್ಲಿ ಹೋಗಬೇಡ, ಡ್ರೈವರ್ ಕಳಿಸುತ್ತೇನೆ, ಕಾರಿನಲ್ಲೇ ಹೋಗು ಎಂದರೆ, ಧನು, ಕಾರೆಲ್ಲ ಬೇಡ, ಬಸ್ಸಿನಲ್ಲೇ ಹೋಗುತ್ತೇನೆ ಬಿಡು ಎಂದಳು. ಬೇಡ ಶರದಿ, ಹೇಳಿದಷ್ಟು ಕೇಳು. ನೀನು ಸ್ಟ್ಯಾಂಡಿಗೆ ಹೋಗಿ ಬಸ್ ಹಿಡಿದು ಮನೆಗೆ ಹೋಗುವಷ್ಟರಲ್ಲಿ ಕತ್ತಲಾಗುತ್ತದೆ, ಕಾರಿನಲ್ಲಿ ಹೋಗು ಎಂದವನ ಮಾತಿಗೆ ಪ್ರತಿ ಆಡಲು ಆಗದೆ ಸರಿ ಆಯಿತು ಎಂದಳು. ಶಾಲೆ ಬಿಡುವ ಸಮಯಕ್ಕೆ ಸರಿಯಾಗಿ ಡ್ರೈವರ್ ಕಾರ್ ತೆಗೆದುಕೊಂಡು ಶಾಲೆಯ ಬಳಿಗೆ ಬಂದಿದ್ದನು. ಡ್ರೈವರ್ ರಾಜಣ್ಣ ಸ್ಪಂದನ ಅವರನ್ನು ಕರೆದುಕೊಂಡು ಹೋದರೆ ಬಂದಂತಹ ಡ್ರೈವರ್ ಶರದಿಯನ್ನು ಕರೆದುಕೊಂಡು ಮನೆ ಕಡೆ ಹೊರಟರು. ದಾರಿಯ ಮಧ್ಯದಲ್ಲಿ ಕಾರು ಹೋಗುವ ವೇಗವನ್ನು ನಿಧಾನ ಮಾಡಿ ಅದ್ಯಾವುದೋ ಶಬ್ದ ಬರಲು ಶುರುವಾಯಿತು. ಕಾರು ನಿಧಾನವಾಗಿದ್ದನ್ನು ನೋಡಿದವಳು, ಅಣ್ಣ ಏನಾಯಿತು ಎಂದಳು. ಮೇಡಮ್, ಯಾಕೋ ಕಾರು ಕೈ ಕೊಡುವ ಆಗಿದೆ, ಹಾಗಾಗಿ ನಿಧಾನವಾಗಿ ಹೋಗುತ್ತದೆ. ಹೀಗೆ ಮುಂದೆ ಹೋಗಿ ನಿಂತರೆ ಅಲ್ಲಿ ಮೆಕ್ಯಾನಿಕ್ ಸಿಗುವುದು ಕಷ್ಟ. ಇಲ್ಲಿಯೇ ಮುಂದೆ ಒಂದು ಗ್ಯಾರೇಜ್ ಇದೆ, ಅಲ್ಲಿಯೇ ಹೋಗಿ ನಿಲ್ಲಿಸಿ ತೋರಿಸುತ್ತೇನೆ. ಒಂದು 10 ನಿಮಿಷ ಮೇಡಮ್, ಬೇಜಾರು ಮಾಡಿಕೊಳ್ಳಬೇಡಿ ಎಂದನು. ಪರವಾಗಿಲ್ಲ, ಹೋಗಿ ಅಣ್ಣ ಎಂದವಳು ತನ್ನ ಮೊಬೈಲ್ ನೋಡುತ್ತಾ ಕುಳಿತಳು. ಡ್ರೈವರ್ ಹೇಳಿದಂತೆ ಅಲ್ಲಿ ಒಂದು ಪಕ್ಕದಲ್ಲಿ ಇದ್ದಂತಹ ಗ್ಯಾರೇಜ್ ಬಳಿ ಕಾರು ತಂದು ನಿಲ್ಲಿಸುತ್ತಿದ್ದ ಹಾಗೆ ಕಾರ್ ಸರಿ ಮಾಡುವವರೆಗೂ ಕಾರಿನಲ್ಲಿ ಏನು ಕುಳಿತುಕೊಳ್ಳುವುದು ಎಂದು ಕೆಳಗಿಳಿದು ನಿಂತಳು. ಅವಳು ಕೆಳಗಿಳಿದಿದ್ದನ್ನು ಡ್ರೈವರ್ ನೋಡಿದವರು, ಮೇಡಮ್ 10 ನಿಮಿಷ ಅಷ್ಟೇ, ಕುಳಿತುಕೊಳ್ಳಿ, ಬೇಗ ರೆಡಿಯಾಗುತ್ತೆ ಎಂದರೆ, ಪರವಾಗಿಲ್ಲ, ನೀವು ಮಾಡಿಸಿ, ನಾನು ಇಲ್ಲಿಯೇ ನಿಂತಿರುತ್ತೇನೆ ಎಂದು ತನ್ನ ಮೊಬೈಲ್ ಹಿಡಿದು ನಿಂತಳು. ಅದು ಬರೀ ಗ್ಯಾರೇಜ್ ಆಗಿರಲಿಲ್ಲ, ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಶೋರೂಮ್ ಕೂಡ ಆಗಿತ್ತು. ಕಾರು ಬಂದು ಗ್ಯಾರೇಜ್ಗೆ ನಿಲ್ಲುತ್ತಿದ್ದ ಹಾಗೆ ಅದರ ಓನರ್ ಹುಡುಗರನ್ನು ಕರೆಸಿ ಏನಾಗಿದೆ ನೋಡಿ ಎಂದಿದ್ದರು. ಇತ್ತ ಶರದಿ ಅಲ್ಲಿ ನಿಂತಿದ್ದ ಕಾರುಗಳನ್ನು ನೋಡಿಕೊಂಡು ಬರುತ್ತಿದ್ದವಳ ಕಣ್ಣಿಗೆ ಅಂದು ಅನತಿ ಯಾರದೋ ಜೊತೆ ಹೋಗುತ್ತಿದ್ದ ಕಾರಿನ ರೀತಿಯ ಕಾರು ಅಲ್ಲಿ ನಿಂತಿರುವುದನ್ನು ನೋಡಿ ಅದರ ಬಳಿಗೆ ಹೋದಳು. ಇದು ಆ ರೀತಿಯ ಕಾರ್ ಎನಿಸುತ್ತದೆ ಎಂದು ಅದರಲ್ಲೂ ಅದರ ಸುತ್ತಿ ನೋಡಿದವಳಿಗೆ ಅದರ ನಂಬರ್ ಪ್ಲೇಟ್ ನೋಡಿ ಅನುಮಾನ ಬಂದಿತ್ತು. ಅವತ್ತು ನಾನು ಇದೇ ಕಾರಲ್ವಾ ನೋಡಿದ್ದು ಎಂದು ಒಡನೆ ಅಂದು ತೆಗೆದುಕೊಂಡಿದ್ದ ಫೋಟೋದಲ್ಲಿ ಇದ್ದಿದ್ದರಿಂದ ಒಡನೆ ಮೊಬೈಲ್ ತೆರೆದು ನೋಡಿದಳು. ಹೌದು, ಸೇಮ್ ನಂಬರ್, ಇದು ಅದೇ ಕಾರು ಎಂದುಕೊಂಡವಳು ಆ ಹುಡುಗ ಅಲ್ಲಿ ಎಲ್ಲಾದರೂ ಇದ್ದಾನಾ ಎಂದು ಸುತ್ತಲೂ ಕಣ್ಣಾಡಿಸಿದಳು. ಅವನು ಎಲ್ಲೂ ಕಾಣಲಿಲ್ಲ. ಇವಳು ಕಾರನ್ನು ನೋಡುತ್ತಿರುವುದನ್ನು ನೋಡಿದ ಆ ಗ್ಯಾರೇಜಿನ ಮಾಲಕ ಇವಳ ಬಳಿಗೆ ಬಂದು, ಮೇಡಮ್, ಆ ಕಾರನ್ನು ಮಾರಲು ಇಟ್ಟಿಲ್ಲ, ಬಾಡಿಗೆಗೆ ಕೊಡಲು ಅಷ್ಟೇ ಇಟ್ಟಿರುವುದು. ಅಲ್ಲಿ ನಿಂತಿದ್ದಾರಲ್ಲ, ಅವು ಮಾರಲು ಇಟ್ಟಿರುವುದು. ಈ ಕಾರು ಬಾಡಿಗೆಗೆ ಬೇಕು ಅಂದರೆ ಹೇಳಿ ಎನ್ನುತ್ತಿದ್ದ ಹಾಗೆ ಶರದಿಗೆ ಆಶ್ಚರ್ಯವಾಗಿತ್ತು. ಕಾರನ್ನು ಈ ರೀತಿ ಬಾಡಿಗೆಗೆ ಕೊಡುತ್ತಾರೆ ಎನ್ನುವುದು ಅವಳಿಗೆ ತಿಳಿದಿಲ್ಲ. ಏನು ಹೇಳ್ತಿದ್ದೀರಾ? ನೀವು ಕಾರನ್ನು ಬಾಡಿಗೆಗೆ ಕೊಡ್ತೀರಾ? ಇದು ನಿಜವಾಗಿಯೂ ನಿಮ್ಮ ಕಾರೇನಾ ಎಂದು ಅನುಮಾನದಲ್ಲಿಯೇ ಕೇಳಿದಳು. ಈಗಲೂ ಅವಳಿಗೆ ಆ ಹುಡುಗ ಏನಾದರೂ ಕಾರನ್ನು ಗ್ಯಾರೇಜಿಗೆ ರೆಡಿ ಮಾಡಲು ಬಿಟ್ಟು ಹೋಗಿದ್ದಾನ ಎನ್ನುವ ಅನುಮಾನ. ಹೌದು ಮೇಡಮ್, ಇದು ನಮ್ಮದೇ ಕಾರು. ಈ ಕಾರನ್ನು ಬಾಡಿಗೆಗೆ ಕೊಡ್ತೀವಿ. ಗಂಟೆಗೆ ಇಷ್ಟು ಎನ್ನುವ ಲೆಕ್ಕದಲ್ಲಿ ಕೊಡ್ತೀವಿ. ಇದು ಕಾಸ್ಟ್ಲಿ ಕಾರ್ ಆಗಿರುವುದರಿಂದ ರೇಟ್ ಸ್ವಲ್ಪ ಜಾಸ್ತಿಯೇ ಇದೆ ಎಂದನು. ಮುಂದುವರೆಯುವುದು ಶರದಿಯ ಅನುಮಾನ ನಿಜವಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.